ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಈಗ ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಏನು ಕೋಟೆ ಒಬ್ಬ ಮಹಿಳೆ ನಮಗೆ ಕೆಲಸ ಮಾಡಿಸಿಲ್ಲ, ಅಕ್ಷರ ಬ್ರಿಟಿಷರಂತ ನಾನು ರೈತ ಸಂಘಕ್ಕೆ ಬಂದು 84 ಇಷ್ಟವಾಗಿ ಆರೋಪ ಮಾಡಿದ್ಮೇಲೆ ರೈತ ಸಂಘದಿಂದ ಬೆಳೀತೇನೆ ಅಂತ ಅನೇಕ ರಾಜಕೀಯ ಪಕ್ಷಗಳು ನನ್ನ ಮೇಲೆ ಅನೇಕ ಕುತಂತ್ರಗಳನ್ನು ಮಾಡಿ ನಮ್ಮನ್ನೆಲ್ಲೂ ಸ್ವಲ್ಪ ಆರೋಪಗಳನ್ನು ಮಾಡಿಸಿ, ಯಾರೋ ಒಬ್ಬ 8 ವರ್ಷದ ಬಾಲಕನ ಕರ್ಕೊಂಡು ನಮ್ಮ ಮೇಲೆ ಅತ್ಯಾಚಾರ ಮಾಡಿದಂಥ ಎಲ್ಲ ನನಗೆ ಬಿಟ್ಟು ಇದು ಬೆಳಿಬಾರ್ದು, ಇದು ಬೆಳೆದ್ರೆ ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಅನೇಕ ತೊಂದರೆಗಳನ್ನು ಕೊಟ್ಟರು. ಆಮೇಲೆ ನನ್ನ ವಂಶಮರಕ್ಕೆ ಬೆಂಕಿ ಇಟ್ಟರು. ಇಂಥ ಒಂದು ಅನೇಕ ದ್ವೇಷಗಳಿಂದ ನಾನು ಇವತ್ತು ನಾಲ್ಕು ಬಂದೆ. ಆಮೇಲೆ ಅಲ್ಲಿಂದ ಇಲ್ಲಿ ನಾನು ರೈತ ಸಂಘದಲ್ಲಿ ಒಂದು ಹೋರಾಟ ಮಾಡಬೇಕಾದ್ರೆ ಸುಮಾರು ಒಂದು 100 ಚಳವಳಿ ಮಾಡ್ತಿದ್ದೀವಿ. ಆ ಚಳವಳಿ ಎಂಥ ಚಳವಳಿ ಅಂತಂದರೆ ನಿಜವಾಗಿ ಜನರಿಗೆ ಕಣ್ಣಿಗೆ ಕಾಣುವಂತಹ ಚಳವಳಿಗಳು. ಈಗ KSRTC ಡಿಪೋ, KSRTC ಬಸ್ ಸ್ಟ್ಯಾಂಡು, ಮಾರ್ಕೆಟ್ನಲ್ಲಿ ಎಲೆಕ್ಟ್ರಾನಿಕ್ ಯಂತ್ರಗಳು, ಆಮೇಲೆ ಚಳಕೆರೆ 100 ಬೆಡ್ ಆಸ್ಪತ್ರೆ, ಇವೆಲ್ಲ ಜನಪರವಾದ ಹೋರಾಟಗಳನ್ನು ಮಾಡಬೇಕಾದ್ರೆ ಇದಕ್ಕೆಲ್ಲ ಸಂಪನ್ಮೂಲ ಹಣದ ಕೊರತೆ ಇರುತ್ತೆ. ಈಗ ನಮ್ಮ ರೈತರು ಯಾವುದನ್ನು ನಮಗೆ ಹಣ ಕೊಡಲ್ಲ. ಕೆಲಸ ಮಾಡಿಸ್ಕೊಂತಾರೆ, ಹಣ ನಮ್ಮದು ಇರೋದು 500 ರೂಪಾಯಿ ಊಟ ಮಾಡೋದು ಕೊಟ್ಟೋದು. ನಾವು ಒಂದು ಯಾವುದೋ ಒಂದು ಚಳವಳಿ ಮಾಡಿದ್ರೆ ಅದಕ್ಕೆ ಸುಮಾರು 20-30 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಮೈಕ್ ಸೆಟ್ಟು, ಯಾನ್ ಬಿಲ್ಲು ಮತ್ತು ಈ ಥರ ಎಲ್ಲ ಉದ್ರೆ ಮಾಡಿಸ್ತೀನಿ. ಯಾನ್ ಬಿಲ್ ಉದ್ರೆ ಮಾಡಿಸ್ತೀನಿ, ಮೈಕ್ ಸೆಟ್ ಉದ್ರೆ ಹಾಕ್ತೀನಿ, ಸ್ಯಾನ್ ಉದ್ರೆ ಮಾಡಿಸ್ತೀನಿ. ಯಾರಿಗಾಗಿ ಕೆಲಸ ಮಾಡಿಕೊಟ್ಟಾಗ ಅವ್ರು 500 ಸಾವಿರ ಕೊಟ್ಟರೆ ಆ ದುಡ್ಡನ್ನು ತಗೊಂಡೋಗಿ ಅವ್ರ ಸಾಲಕ್ಕೆ ಜಮಾ ಮಾಡ್ತೀನಿ. ಅದನ್ನು ಪ್ರತಿಸನೆ 15 ವರ್ಷ ಹಾಕಿದ್ರು. ನನ್ನ ಮಂತನಕ್ಕೆ ಯಾವತ್ತೂ ನಾವು ನಯ ಪೈಸೆ ನಾವು ಇಸ್ಕೊಂಡು ದುರುಪಯೋಗ ಪಡಿಸೋದು ಉದಾಹರಣೆ ಇಲ್ಲ. ನಾವು ಇವತ್ತು ಆತ್ಮಸಾಕ್ಷಿಗೆ ಹೇಳ್ತಾ ಇದ್ದೀವಿ, ಯಾವುದೇ ಇದಲ್ಲ. ಅವರು ಏನು ಕೋಟೆಗೆ ಅವ್ರ ಕೇಸನ್ನು ಹೋಗಿ ರದ್ದು ಮಾಡಿಸ್ತೆ, ಕೊಟ್ಟಂತ ಕಂಪ್ಲೇಂಟನ್ನು ರದ್ದು ಮಾಡಿಸ್ತೆ. ಇಲ್ಲ ಸಮಯ ಅವ್ರೇನೋ ಹೊರ ಕೊಡ್ಕೊಂಡಿದ್ದಾರೆ, ಮಾರಾಟ ಮಾಡ್ಕೊಳ್ಳೋದಂತ ಅವ್ರು ಹೋಗಿ ರದ್ದು ಮಾಡಿಸ್ತೆ. ಆ ರದ್ದು ಮಾಡಿಸಿದ್ಮೇಲೆ ತಾಲೂಕು ಆಫೀಸ್ ಬಂದು ಅಲ್ಲಿ ತಹಸೀಲ್ದಾರ್ ಇದು ಮಾಡಿದ್ದು, ಅದು ರದ್ದು ಮಾಡಿಸ್ತೆ. ರದ್ದು ಮಾಡಿಸಿದ್ಮೇಲೆ ಏನಾಗುತ್ತೆ, ಆ ಊರಕ್ಕೆ ಹೋಗ್ಬಿಟ್ಟು ಯಾವನೇನು ಮಾಡ್ದ, ಯಾವನೇನು ನಮ್ಮನ್ನ ಇದು ಮಾಡ್ದ, ನಾನು ಕೇಸಲ್ಲ ಮಜಾ ಮಾಡಿಸ್ಕೊಂಡೆ. ಸ್ವಲ್ಪ ಇವ್ರು ಯಾಕೆ ಟೀಕೆ ಮಾಡಿಬಿಟ್ರು ಜನಗಳ, ಅವ್ರು ಮತ್ತೆ ಎಷ್ಟು ಬಿಡೋದು ಬೈದಿದ್ದಲ್ಲ, ಅವರು ಮತ್ತೊಂದು ಸಲ ಬಂದು ಆವಾಜ್ ಆಗಿಬಿಟ್ರು, ನಾವು ಸುಮ್ಸಿಗೆ ಹಾಕ್ಕೊಡ್ತೀವಿ ಅಂತ ಕೇಸ್ ಆಯಿತು. ಕೇಸ್ ಆದಮೇಲೆ 4 ತಿಂಗಳಮ್ಮ ನನಗೆ ಈ ಥರ ಮತ್ತೆ ಕೇಸ್ ಆಗಿದ್ದಪ್ಪ ಅಂತ ನಾನು ಸ್ವಲ್ಪ ಬರಲೇ ಇಲ್ಲ. ಇದನ್ನು ಬಂಡವಾಳ ಮಾಡ್ಕೊಂಡು ನಾವು ರಂಗಸ್ವಾಮಿಗೆ ಒಂದು ಸನ್ಮಾನ ಮಾಡಬೇಕಂತ ಉದ್ದೇಶದಿಂದ ಹೋದರೆ, ಆ ಸನ್ಮಾನ ಮಾಡಿದ ರಂಗಸ್ವಾಮಿ ಮೇಲೆ ಮತ್ತೆ ಅಖಂಡ ಕರ್ನಾಟಕ ರೈತ ಸಂಘ ಯಾರು ಹುಟ್ಟಾಗಿತ್ತು ರಂಗಸ್ವಾಮಿ ಅವರೇನೇ ಇದಕ್ಕೆಲ್ಲ ಕುತಂತ್ರ ಮಾಡಿಬಿಟ್ಟು ಆ ಸಭೆ ನಡಿಬಾರ್ದು, ನಾವು ಕಪ್ಪುಬಟ್ಟೆ ಪ್ರದರ್ಶನ ಮಾಡ್ತೀನಿ ಅಂತ ಎಲ್ಲ ಸಲದ ಜನ ಎದುರಿಸ್ಬಿಟ್ಟು ಒಂದು ಬಯತ್ಕಾರ ಮಾಡಿ ಆ ಹೆಣ್ಮಗಳನ್ನ ಒಂದು ಚೂಬಿಟ್ಟದ. ಹಂಗೆ ಅಂಥ ಒಂದು ಸಣತನ ಮಾಡಬಾರ್ದು. 100 ಕೋಟಿ ರೂಪಾಯಿ ಹೊಡ್ಕೊಂಬಂದು ಇವತ್ತು ರೈತ ಸಂಘದ ಹೆಸರಿನಲ್ಲಿ ಇವತ್ತು ರೈತ ಸಂಘ ಸೇರ್ಕೊಂಡು ತನ್ನ ಆಸ್ತಿಯನ್ನು ಕವಳಿಸ್ಲಿಕ್ಕೆ, ರಾಷ್ಟ್ರ ಉಳಿಸ್ಕೊಳ್ಳಿಕ್ಕೆ ಇವತ್ತು ರೈತ ಸಂಘ ಸೇರ್ಕೊಂಡು ನಮ್ಮೆಲ್ಲ ಆರೋಪ ಮಾಡಬಾರ್ದು. ಅವನ ಆತ್ಮಸಾಕ್ಷಿಯಾಗಿ ಎಷ್ಟು ಮಾಡಿದ್ದೀವಿ, ಎಷ್ಟು ದುಡಿದಿದ್ದೀವಿ, ಎಷ್ಟು ಭ್ರಷ್ಟಾಚಾರ ಮಾಡೋಣ ಒಂದು ಸ್ವಲ್ಪ ಅವಲೋಕನ ಮಾಡ್ಕೋಬೇಕು. ಇಂಥವೆಲ್ಲ ನನ್ನ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದೊಂದು ನಿರಾಧಾರ, ಇದು ಸತ್ಯಕ್ಕೆ ದೂರವಾದದ್ದು. ಇಂಥ ಕೆಲಸ ನಾವು ಯಾವತ್ತೂ ಮಾಡಲ್ಲ. ಜನ ಕೊಟ್ಟು ದುಡ್ಡಿನಲ್ಲಿ ಜನ ಕೆಲಸ ಮಾಡಿಸಿದ್ದೀವಿ. ರೈತ ಕೊಟ್ಟು ದುಡ್ಡು ಪಬ್ಲಿಸ್ ಕೊಟ್ಟು ಅವ್ರ ಕೆಲಸ ಮಾಡಿದ್ದೀವಿ. ಕೆಲಸ ಮಾಡೋದು ಒಂದು 500 ಸಾವಿರ ಕೊಟ್ಟರೆ, 2 ಸಾವಿರ ಕೊಟ್ಟರೆ ಶಾಮಿನ ಬಾಕಿ ತೀರಿಸ್ತೀವಿ, ಮತ್ತು ಯಾಣದಲ್ಲಿ ಸಾಲ ತೀರಿಸ್ತೀವಿ, ಮೈಸೆಟ್ನ ಸಾಲ ತೀರಿಸ್ತೀವಿ, ಕಾರ್ ಬಾಡಿಗೆ ಕೊಟ್ಟರೆ ಸಾಲ ತೀರಿಸ್ತೀವಿ. ಈಗ ನಾವು 40 ವರ್ಷಗಳ ಕಾಲ ಈ ರೈತ ಸಂಘ ಬಂದ ಮೇಲೆ ನಾವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಜನರ ದುಡ್ಡಿನಿಂದ ವಸೂಲು ಮಾಡಿರ್ತಕ್ಕಂಥ ದುಡ್ಡನ್ನು ಜನಗೋಸ್ಕರ ಖರ್ಚು ಮಾಡ್ತೀವಿ, ಜನಗೋಸ್ಕರ ಹೋರಾಟ ಮಾಡ್ತೀವಿ. ಇವತ್ತು ಹೋರಾಟ ಮಾಡೋಕೆ ಹುಡುಗಾಟಿಗೆ ಆಗುತ್ತಾ? ಅಂದ್ರೆ ಈಗ ಮಹಿಳೆಯಿಂದ ಆರೋಪ ಮಾಡಿಸಿರೋದು ನಿಮ್ಮ ಸಂಘಟನೆ? ನಮ್ಮ ಸಂಘಟನೆ ಆಕೆ ಸಂಬಂಧ ಇಲ್ಲ. ಇದು ಏನಂತ ಆರೋಪ ಮಾಡಿದ್ರು? ಏನೋ ನಮ್ಮ 10 ಸಾವಿರ ರೂಪಾಯಿ ದುಡ್ಡಿಸ್ಕೊಂಡು ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಆರೋಪ ಮಾಡಿದ್ರು. ಅದು ಕೆಲಸ ಆಗಿದ್ದು ಒಂದು 3 ತಿಂಗಳಿಗೆ ಮತ್ತೆ ಇದಾಗಿದ್ದು, ರಿಪೀಟ್ ಆಗಿದ್ದು, ಅದು ಸಂಬಂಧ ಇಲ್ಲದ್ದು. ನಮ್ಮ ಹತ್ರ ಬಂದರೆ ಕೆಲಸ ಮಾಡಿಸಿದ್ವಿ, ಆ ಕೇಸ್ ರದ್ದು ಮಾಡಿಸಿದ್ವಿ. ನೀವು ದುಡ್ಡು ಇಸ್ಕೊಂಡಿ ಅಲ್ಲ, ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡು ಇಸ್ಕೊಂಡಿದ್ದೀರಾ? ಕೆಲಸ ಮಾಡ್ಕೊಡ್ತೀನಿ ದುಡ್ಡು ಇಸ್ಕೊಂಡಿದ್ದೀರಿ ನೀವು ಮಳೆ ಇದ್ದಾಗ? ಕೆಲಸ ಮಾಡಿಸ್ಕೊಂಡು ದುಡ್ಡು ಇಸ್ಕೊಂಡಿದ್ದೀರಾ? ದುಡ್ಡು ಅದನ್ನ ನಮ್ಗೆ ಬಸ್ ಚಾರ್ಜ್ಗೆ ಕೊಟ್ಟರು ದುಡ್ಡು ಅವು 50 ಫೀಟ್ ಕೊಟ್ಟು ನಾನು ಕೇಳಲ್ಲ, ಹಣ ಮಳೆ ಕೆಲಸ ಅದು ತಗೊಳ್ಳೋಣ ಅಂತ. ಆ ದುಡ್ಡಲ್ಲಿ ನಾವು ಗ್ರಾಮೀಣ ಹಾಕ್ಸೋದ್ರಿಂದ ಮತ್ತೆ ಸೊಳ್ಳು ಮನೆ ಮಾಡಿಸೋದು 27ನೇ ತಾರೀಕು ನೋಡಿದ್ರೆ 20 ಸಾವಿರ ರೂಪಾಯಿ ಸಾಲ ಆಗಿದೆ. ಈಗ ನಾವು ಅನೇಕ ಪ್ರತಿ ಏನು ಅಂತ ಹೇಳ್ಕೊಟ್ಟಿದ್ರು ನಿಮಗೆ?
ಆ, ಆ 10,000 ದುಡ್ಡನ್ನ ಏನಂತ ಹೇಳ್ಕೊಟ್ಟಿದ್ರು ನಿಮ್ಗೆ? ಖರ್ಚಿಗೆ ಅಂತ. ಈಗ ಸಂಘಟನೆ ಖರ್ಚಿಗೆ. ಯಾವುದೇ ರೈತ ಮುಖಂಡರ ಹತ್ರ ಬಂದರೂ ಕೂಡ ಅದು ಅವ್ರ ವೈಯಕ್ತಿಕ ಕೆಲಸ ಆಗಿರೋದ್ರಿಂದ ಆ ರೈತರೇ ಆ ಖರ್ಚನ್ನು ಬಯಸಬೇಕು. ನಮ್ಮಲ್ಲಿ ಏನು ರಾಜ್ಯ ಸಮಿತಿಯಲ್ಲಿ ಸಿಸ್ಟಮ್ ಮಾಡಿದ್ದಾರೆ ಅಂದ್ರೆ ಬರಂತ ಕಾರ್ಯಕರ್ತರಿಗೂ ಮುಖಂಡನೇ ಈ ಜಿಲ್ಲೆಗೆ ಇರಲಿಲ್ಲ. ಸೋಮುದ್ರಂ ಸ್ವಾಮಿಗೆ ಮೊಟ್ಟ ಮೊದಲನೇದಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನಗಳ ದುಡ್ಡಿನಿಂದಲೇ ಜನಗಳಿಗಾಗಿ ಸಂಘಟನೆ ಕಟ್ಟಿರ್ತಕ್ಕಂಥವ್ರು. ಇವತ್ತು ಅವರು ಕಾಯಿಲೆ ಆಗಿಬಿಟ್ಟು ಅವ್ರ ಆರೋಗ್ಯ ಸ್ಥಿತಿ ಹದಗೆಟ್ಟಿರೋದ್ರಿಂದ ನಮ್ಮನ್ನು ಕರೆದು ಪರಶಾಪುರದಲ್ಲಿ ಈಗೆಲ್ಲ ನಮ್ಮ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಈಗ ದಿಕ್ಕಿಲ್ದಂಗೆ ಆಗೈತೆ, ನಾನು ಹಿಂಗೆ ಆಗ್ಬಿಟ್ಟೆ, ಅದರಿಂದ ನಿಮ್ಮ ಜೊತೆಗೆ ಒಡನಾಟಕ್ಕೆ ಸೇರಿಸ್ತೀನಿ, ಅಲ್ಲೊಂದು ಸಭೆ ಮಾಡೋಣ ಅಂದಾಗ ನಾವು ಗೌರವಪೂರ್ವಕವಾಗಿ ಆ ಯಜಮಾನರಿಗೆ ಏನು ಸಲ್ಲಬೇಕು ರೈತ ಸಂಘದಿಂದ, ನೀವು ಹಿರಿಯರು, ನಮಗೆ ಎಲ್ಲ ಗುರುಗಳು, ಅದರಿಂದ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ನಾವು ಅಲ್ಲಿ ಮಾಡಿದ್ವಿ. ಅಲ್ಲಿ ಮಾಡಿರೋದನ್ನ ಅವರು ವಿರೋಧ ಮಾಡಿದ್ರು. ಮತ್ತೆ ಇನ್ನೊಂದು, ನಾವು ಯಾತಕ್ಕೆ ಪರಶಾಪುರ ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ, ಇವರು ರಾಗಿ ದುಡ್ಡು ಹೊಡೆದ ಲಕ್ಷಾಂತರ ರೂಪಾಯಿ ಅಂತೇಳಿ ಈಗ ಯಾರು ಪ್ರಚೋದನೆ ಮಾಡಿ ಹೆಣ್ಮಗಳು ಬಿಟ್ಟಿದ್ದಾರೆ ಅವರೇ ಇವ್ರ ಮೇಲೆ ಆಪಾದನೆ ಮಾಡಿದ್ರು. ಸೋಮು ರಣಸ್ವಾಮಿ ಅವರ ಮೇಲೆ ದುಡ್ಡು ಹೊಡೆದಿದ್ದಾರೆ ಅಂತ. ನಾನು ಕಂಡಂಗೆ 40 ವರ್ಷದ ಒಂದು ಇತಿಹಾಸ ರೈತ ಸಂಘಟನೆಯಲ್ಲಿ ಆ ಮನುಷ್ಯ ಎಂದೂ ಕೂಡ 1 ರೂಪಾಯಿನೂ ಕೂಡ ಲೋಪ ಮಾಡಿದಂತ ಒಂದು ಉದಾಹರಣೆ ಇಲ್ಲ ನಾನು ಕಂಡಂತ ಒಂದು ರಣಸ್ವಾಮಿ. ಆದ್ರೆ ಇವರೇ ದುಡ್ಡುಗಳು ಹೊಡ್ಕೊಂಡ್ ಬಂದಿರೋದು, ಬೇರೆ ಬೇರೆ ಕಡೆಯಿಂದ ಸರ್ಕಾರಿ ನೌಕರಿಗಳಾಗಿ ಏನೇನೋ ಮಾಡ್ಕೊಂಡು ಹೊಡ್ಕೊಂಡ್ ಬಂದು ಅಲ್ಲೆಲ್ಲ ಜಮೀನು ಮಾಡಿದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದನ್ನು ಮುಚ್ಚಾಕಕ್ಕೆ ಇಂಥವ್ರಿಂದ ಸರಿ ಇರಲ್ಲ ಅಂತೇಳಿ ಇಂಥದ್ದೆಲ್ಲ ದೂರ ಇಡೋದಕ್ಕೆ ರಂಗಸ್ವಾಮಿ ಎಲ್ಲ ಆರೋಪ ಮಾಡಿ ಆ ರೈತ ಸಂಘಟನೆ ಅವ್ರ ಕೈ ತಗೊಳ್ಳೋಕ್ಕೆ ಇದು ಒಂದು ಸಂಚು ಮಾಡಿ ಇವತ್ತು ಅಲ್ಲಿಗೆ ರಂಗಸ್ವಾಮಿ ಬಂದ್ರೆ ನಮ್ದೆಲ್ಲ ದುಡ್ಡು ಬಯಲಾಗುತ್ತೆ ಅಂತೇಳಿ ಈ ಮೂಲಯ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಅಂತ ನಮ್ಮ ಕಣ್ಣಿಗೆ ಕಾಣಿಸ್ತದ್ದು. ಬಹಳ ಕೇಳೋದಾಗಿದೆ, 2-3 ವರ್ಷದ ಕೆಳಗಡೆ ಕೇಳ್ಬೋದಾಗಿತ್ತು. ಒಂದು ಅವ್ರ ಮನೆ ಐತೆ, ಮಠ ಐತೆ, ಎಲ್ಲ ಐತೆ. ಇವತ್ತೇ ಸಭೆ ಈ ಘಟನೆ 10,000 ಘಟನೆ ಯಾವತ್ತಾಗಿದ್ದು? ಮಹಿಳೆಗೆ ಯಾವ್ದು ಕೆಲಸ ಮಾಡ್ಕೊಟ್ಟಿದ್ದು? ಮಹಿಳೆಗೆ ಕೆಲಸ ಎಷ್ಟು ವರ್ಷದ ಮಾಡ್ಕೊಟ್ಟಿದ್ರಿ ನೀವು? 2 ವರ್ಷದ ಘಟನೆ. ಈಗ ಸೋಮುದು ರಂಗಸ್ವಾಮಿಗೆ ನೀವು ಯಾವ ಪರಶುರಾಮರ ಸನ್ಮಾನ ಮಾಡಕ್ಕಿದ್ರ ಇದು ಇಟ್ಕೊಂಡೈತೆ. ಅವರು ಈ ಸಭೆ ನಡೀಕೊಡುದು, ನಾವು ಪಕ್ಷಪಾತ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ರು. ಆದ್ರೆ ನಾವೇನು ಕೇರ್ ಮಾಡಲಿಲ್ಲ. ಮಾಡೋ ಸ್ವಾತಂತ್ರ್ಯ ಐತೆ, ಎಲ್ಲ ಇದೆ, ಬೇಕಾದ ಪಂಪ್ ಸೆಟ್ ಹಾಕಿ